ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಋಭು ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂಗಿರಸರು ಬಹಳ ಪ್ರಸಿದ್ಧರಾದ ಮಹರ್ಷಿ. ಅವರಿಗೆ ನೀತಿಮಂಜರಿ ಎಂಬ ಒಬ್ಬ ಮಗನಿದ್ದನು. ಇವನ ವಂಶದಲ್ಲಿ ಸುಧನ್ವನೆಂಬ ಋಷಿಯು ಅವತರಿಸಿದನು. ಈ ಮಹರ್ಷಿಗೆ ಋಭು, ವಿಭು ಮತ್ತು ವಾಜರೆಂಬ ಮೂವರು ಪುತ್ರರಿದ್ದರು. ಇವರು ಸತ್ಕಾರ್ಯ ಮಾಡುವುದರಲ್ಲಿ ಬಹಳ ಉತ್ಸುಕರಾಗಿದ್ದರು. ದೇವತೆಗಳು ಕೂಡ ಇವರ ಸಹಾಯವನ್ನು ಬಯಸುತ್ತಿದ್ದರು. ಕಾಲಕ್ರಮದಲ್ಲಿ ಇವರು ತ್ವಷ್ಟೃ ಎಂಬ ದೇವಶಿಲ್ಪಿಯ ಶಿಷ್ಯರಾದರು. ಇವರೆಲ್ಲರನ್ನೂ ಒಟ್ಟಿಗೆ ಋಭುಗಳೆಂದು ಕರೆಯುವ ವಾಡಿಕೆ ಇದ್ದಿತು. ಇವರಲ್ಲಿ ಋಭುವು ಹಿರಿಯನಾದುದರಿಂದ ಮತ್ತು ಅವನ ಮಾರ್ಗದರ್ಶನದಲ್ಲಿ ಉಳಿದಿಬ್ಬರೂ ಕೆಲಸ ಮಾಡುತ್ತಿದ್ದುದರಿಂದ ಈ ರೀತಿಯ ಬಳಕೆ ಏರ್ಪಟ್ಟಿರಬಹುದು. ದೇವಶಿಲ್ಪಿಯಿಂದ ವಿದ್ಯೆ ಕಲಿತ ಈ ಋಭುಗಳು ಇಂದ್ರನಿಗೆ ಬೇಕಾದ ರಥವನ್ನು, ಅಗ್ನಿಗೆ ಬೇಕಾದ ಚಮಸವನ್ನು ತಯಾರಿಸಿಕೊಟ್ಟರು. ಇವರಿಗೆ ಯಾವುದೇ ಕೆಲಸವನ್ನಾದರೂ ಸಮರ್ಥವಾಗಿ ನೆರವೇರಿಸುವ ಅದ್ಭುತ ಶಕ್ತಿ ಇದ್ದಿತು. ಕ್ರಮವಾಗಿ ಇವರು ತಮ್ಮ ತಪಸ್ಸು ಮತ್ತು ಸಾಮರ್ಥ್ಯಗಳಿಂದ ದೇವತೆಗಳಿಗೆ ಸಮಾನರೆಂದು ಪರಿಗಣಿಸಲ್ಪಟ್ಟರು. ಋಗ್ವೇದದಲ್ಲಿ ಈ ಋಷಿಗಳ ಸಾಮರ್ಥ್ಯ ಮತ್ತು ಕಾರ್ಯಗಳನ್ನು ವಿಧ ವಿಧವಾಗಿ ವರ್ಣಿಸಲಾಗಿದೆ. ಈ ರೀತಿಯಲ್ಲಿ ಮನುಷ್ಯರಾಗಿ ಹುಟ್ಟಿದರೂ ತಮ್ಮ ಸಾಮರ್ಥ್ಯದಿಂದ ದೇವತೆಗಳ ಸ್ಥಾನಕ್ಕೆ ಏರಿದವರು ಇವರು. ಋಗ್ವೇದದ ಅನೇಕ ಸೂಕ್ತಗಳಲ್ಲಿ ಋಭುಗಳನ್ನು ಪ್ರಶಂಸೆ ಮಾಡಿರುವುದನ್ನು ಕಾಣುತ್ತೇವೆ. ಇವರು ಇಂದ್ರನ ರಥಕ್ಕೆ ಹರಿ ಎಂಬ ಹೆಸರಿನ ಸುಶಿಕ್ಷಿತವಾದ 2 ಕುದುರೆಗಳನ್ನು ಸಂಕಲ್ಪ ಮಾತ್ರದಿಂದಲೇ ಸಂಪಾದಿಸಿಕೊಟ್ಟರು. ಇವರು ಸತ್ಯ ಸಂಕಲ್ಪವುಳ್ಳವರು, ಬುದ್ಧಿಬಲವುಳ್ಳವರೂ ಆಗಿದ್ದುದರಿಂದ ಸಾಮಗ್ರಿಗಳನ್ನು ಉಪಯೋಗಿಸಿ ವಸ್ತುಗಳನ್ನು ನಿರ್ಮಾಣ ಮಾಡುವ ಪ್ರಮೇಯವೇ ಇರಲಿಲ್ಲ. ವಿಶೇಷವಾದ ಈ ಸಾಮರ್ಥ್ಯವನ್ನು ಅವರು ತಮ್ಮ ತಪಶಕ್ತಿಯಿಂದಲೇ ಸಂಪಾದಿಸಿದ್ದರು. ಈ ಋಭುಗಳು ಅಶ್ವಿನಿ ದೇವತೆಗಳಿಗೆ ಎಲ್ಲೆಡೆ ಸಂಚರಿಸಬಲ್ಲ ಮತ್ತು ಸುಖವಾದ ಆಸನವುಳ್ಳ ರಥವನ್ನು, ರುಚಿಯಾದ ಹಾಲು ಕರೆಯುವ ಒಂದು ಹಸುವನ್ನು ಸೃಷ್ಟಿಸಿಕೊಟ್ಟರು. ಸದಾ ಸನ್ಮಾರ್ಗದಲ್ಲಿಯೇ ಇರುತ್ತಿದ್ದ ಅವರ ಮನ್ಸಗಳು ಎಂದಿಗೂ ವ್ಯರ್ಥವಾಗುತ್ತಿರಲಿಲ್ಲ. ತಮ್ಮ ಮನ್ಸಶಕ್ತಿಯಿಂದಲೇ ಅವರು ತಮ್ಮ ವೃತ್ತ ತಾಯಿ ತಂದೆಯರಿಗೆ ಯೌವನವನ್ನು ಕೊಡಿಸಿದರು. ಅವರು ಒಂದೇ ಸಂವತ್ಸರದಲ್ಲಿ ಸರ್ವ ಯಜ್ಞಗಳನ್ನೂ ಮಾಡಿ ಮನುಷ್ಯತ್ವದಿಂದ ಅಮರತ್ವವನ್ನು ಸಂಪಾದಿಸಿದವರಾಗಿದ್ದರು. ತ್ವಷ್ಟೃ ದೇವತೆಯು ಚಮಸವೆಂಬ ಒಂದು ಕಟ್ಟಿಗೆಯ ಪಾತ್ರೆಯನ್ನು ನಿರ್ಮಿಸಿದ್ದನು. ಋಭುಗಳು ಅದನ್ನು ತಮ್ಮ ಸಾಮರ್ಥ್ಯದಿಂದ 4 ಪಾತ್ರೆಗಳನ್ನಾಗಿ ಮಾಡಿ ಯಜ್ಞಗಳಿಗೆ ಅನುಕೂಲ ಮಾಡಿಕೊಟ್ಟರು. ಚಮಸವೆಂಬುದು ಯಜ್ಞಗಳಲ್ಲಿ ಸೋಮಪಾನ ಮಾಡಲು ಉಪಯೋಗಿಸುವ ಸೌಟಿನಂತಹ ಒಂದು ಸಾಧನ. ಈ ರೀತಿ ಯಜ್ಞ ಸಂಬಂಧವಾದ ಸತ್ಕರ್ಮಗಳನ್ನು ಮಾಡಿದುದರಿಂದ ಅವರಿಗೆ ದೇವತೆಗಳ ಜೊತೆಯಲ್ಲಿ ಹವಿಸ್ಸನ್ನು ಪಡೆಯುವ ಯೋಗ್ಯತೆ ಪ್ರಾಪ್ತವಾಯಿತು. ಇವಿಷ್ಟು ಋಗ್ವೇದದ ಪ್ರಥಮ ಮಂಡಲದಲ್ಲಿ ಋಭುಗಳ ಬಗ್ಗೆ ದೊರೆಯುವ ಮಾಹಿತಿ. ಋಗ್ವೇದದ 4ನೆಯ ಮಂಡಲದ 33ನೆಯ ಸೂಕ್ತದಲ್ಲಿಯೂ ಋಭುಗಳ ಸಾಹಸ ಮತ್ತು ಬುದ್ಧಿಕೌಶಲದ ವರ್ಣನೆಯನ್ನು ಕಾಣುತ್ತೇವೆ. ಇವರು ಸೂರ್ಯಮಂಡಲದಲ್ಲಿ ವಾಸವಾಗಿದ್ದು ಸೂರ್ಯ ರಶ್ಮಿಗಳ ಮೂಲಕವೇ ಅಗತ್ಯ ಕಾರ್ಯಗಳನ್ನು ಮಾಡುತ್ತಾರೆಂದು ಇಲ್ಲಿ ಹೇಳಲಾಗಿದೆ. ತಮಗೆ ಆತಿಥ್ಯ ನೀಡಿದ ಸವಿತೃವಿನ ಮನೆಗೆ ಹೋದರೆಂದು ಇಲ್ಲಿ ತಿಳಿದು ಬರುತ್ತದೆ. ಯಜ್ಞದಲ್ಲಿ ಭಾಗವಹಿಸಿ ಹವಿಸ್ಸು ಸ್ವೀಕರಿಸಲು ಅರ್ಹತೆಯನ್ನು ಪಡೆಯಬೇಕೆಂದು ಇಚ್ಛಿಸಿ ಅವರು ಮೊದಲು ಪ್ರಜಾಪತಿಯ ಬಳಿಗೆ ಹೋದರು. ಆಗ ಪ್ರಜಾಪತಿಯು ಸವಿತೃವನ್ನು ಕರೆದು ಇವರಿಗೆ ಸಹಾಯ ಮಾಡುವಂತೆ ಆದೇಶಿಸಿದನು. ಸವಿತೃವು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ 12 ದಿನ ಅತಿಥಿ ಸತ್ಕಾರ ಮಾಡಿದನೆಂದು ಸ್ಕಂದ ಸ್ವಾಮಿಗಳು ಭಾಷ್ಯದಲ್ಲಿ ವಿವರಿಸುತ್ತಾರೆ. ಸಾಯಣಾಚಾರ್ಯರು ಈ ವಿಷಯವನ್ನು ಪ್ರಸ್ತಾವಿಸುತ್ತಾ, ಋಭುಗಳು ತಮ್ಮ ತಪಸ್ಸಾಧನೆಯಿಂದಲೂ ಉತ್ಕಟವಾದ ಇಚ್ಛೆಯಿಂದಲೂ ಎಲ್ಲ ದೇವತೆಗಳ ನಡುವೆ ಸೋಮಪಾನವನ್ನು ಹೊಂದಲು ಪ್ರಾತಃ ಸವನವೆಂಬ ಯಜ್ಞದಲ್ಲಿ ಪ್ರಯತ್ನಿಸಿದರು. ಆಗ ಅಗ್ನಿಯು ವಸುಗಳೊಂದಿಗೆ ಸೇರಿಕೊಂಡು ಅವರನ್ನು ತಿರಸ್ಕರಿಸಿ ಹೊರಗೆ ಅಟ್ಟಿಬಿಟ್ಟನು. ಮಾತ್ಯಂದಿನ ಸವನದಲ್ಲಿ ಅದನ್ನು ಪಡೆಯಲು ಇಚ್ಛಿಸಿದಾಗ ಇಂದ್ರನು ರುದ್ರರೊಂದಿಗೆ ಸೇರಿಕೊಂಡು ಅವರನ್ನು ಅಟ್ಟಿಬಿಟ್ಟನು. ಪುನಃ ತೃತೀಯ ಸವನದಲ್ಲಿ ಯತ್ನಿಸಿದಾಗ ವಿಶ್ವೇ ದೇವತೆಗಳು, ನೀವು ಇಲ್ಲಿ ಖಂಡಿತ ಸೋಮಪಾನವನ್ನು ಮಾಡಲು ಅರ್ಹರಲ್ಲ ಎಂದು ಕಠಿಣವಾಗಿ ನುಡಿದು ಇವರನ್ನು ತಿರಸ್ಕರಿಸಿದರು. ಆಗ ಪ್ರಜಾಪತಿಯು
ಸವಿತೃವನ್ನು ಕುರಿತು, ಈ ಋಭುಗಳು ನಿನ್ನ ಶಿಷ್ಯರು, ನೀನು ಇವರೊಂದಿಗೆ ಸೋಮಪಾನವನ್ನು ಮಾಡು ಎಂದು ಆದೇಶವಿತ್ತನು. ಸವಿತೃವು ಪ್ರಜಾಪತಿಯು ಇವರ ಜೊತೆಯಲ್ಲಿ ಕುಳಿತು ಸೋಮಪಾನ ಮಾಡಿದರು ಎಂದು ವಿವರಿಸಿರುತ್ತಾರೆ. ಇದೇ ಕತೆ ಐತರೇಯ ಬ್ರಾಹ್ಮಣದಲ್ಲಿಯೂ ವಿಸ್ತೃತವಾಗಿದೆ. ಒಬ್ಬ ಋಷಿಯು ಅಗ್ನಿಹೋತ್ರಧೇನುವು ಎಳೆಯ ಕರುವನ್ನು ಬಿಟ್ಟು ಸತ್ತು ಹೋಯಿತು. ಆ ಋಷಿಯು ಋಭುಗಳಲ್ಲಿ ತನ್ನ ಹಸುವನ್ನು ಬದುಕಿಸಿಕೊಡಬೇಕೆಂದು ಕೇಳಿಕೊಂಡನು. ಅದರಂತೆ ಋಭುಗಳು ಆ ಹಸುವನ್ನು ಬದುಕಿಸಿಕೊಟ್ಟರು. ಇದರಂತೆಯೇ ಋಭುಗಳು ಸಂತುಷ್ಟರಾದರೆ ಬಂಜರು ಭೂಮಿಯನ್ನು ಫಲವತ್ತಾಗಿ ಮಾಡಬಲ್ಲವರಾಗಿದ್ದರು. ಅಲ್ಲಿಯೂ ಸಸ್ಯಗಳು ಬೆಳೆಯುವಂತೆ ಮಾಡಬಲ್ಲವರಾಗಿದ್ದರು. ವಿಷ್ಣು ಪುರಾಣದಲ್ಲಿ ಋಭುವು ನಿದಾಘನಿಗೆ ಜ್ಞಾನೋಪದೇಶ ಮಾಡಿದ ಒಂದು ಕಥೆಯಿದೆ. ಇದರಲ್ಲಿ ಋಭುವನ್ನು ಬ್ರಹ್ಮದೇವನ ಮಗನೆಂದು ಹೇಳಲಾಗಿದೆ. ಪುಲಸ್ತ್ಯ ಮುನಿಯ ಮಗನಾದ ನಿದಾಘನಿಗೆ ಸಮಸ್ತ ಜ್ಞಾನವನ್ನು ಇವರು ಉಪದೇಶಿಸಿದರು. ಆದರೂ ನಿದಾಘನಿಗೆ ಅದ್ವೈತದಲ್ಲಿ ಆಸಕ್ತಿ ಉಂಟಾಗಲಿಲ್ಲ. ಅದನ್ನು ಗುರು ಋಭು ಮಹರ್ಷಿ ಅರಿತರು. ನಿದಾಘನು ಗುರುವಿನಿಂದ ಅನುಮತಿ ಪಡೆದು ದೇವಿಕಾ ನದಿಯ ತೀರದಲ್ಲಿರುವ ವೀರನಗರಕ್ಕೆ ವಾಸ ಮಾಡಲು ಹೋದನು. ಈ ನಗರವು ಸಮೃದ್ಧವೂ ಸುಂದರವೂ ಆದುದಾಗಿದ್ದು ಪುಲಸ್ತ್ಯ ಮುನಿಗಳಿಂದ ನಿರ್ಮಿಸಲ್ಪಟ್ಟಿತ್ತು. ಹಲವು ವರ್ಷಗಳು ಕಳೆದ ನಂತರ ಋಭು ತಮ್ಮ ಶಿಷ್ಯನನ್ನು ನೋಡಲು ಆ ನಗರಕ್ಕೆ ಹೋದರು. ಆಗ ನಿದಾಘನು ವೈಶ್ವದೇವವನ್ನು ಮುಗಿಸಿ ಅತಿಥಿಯ ನಿರೀಕ್ಷೆಯಲ್ಲಿ ಬಾಗಿಲಲ್ಲಿ ನಿಂತಿದ್ದನು. ಋಭುವನ್ನು ಕಂಡು ಅರ್ಘ್ಯಪಾದ್ಯಾದಿಗಳನ್ನು ನೀಡಿ ಮನೆಗೆ ಕರೆದೊಯ್ದನು. ನಿದಾಘನ ಪತ್ನಿಯು ರೊಟ್ಟಿಗಳನ್ನು ಮಾಡಿದ್ದಳು. ಋಭು ಮಹರ್ಷಿ ಅವುಗಳನ್ನು ಕದನ್ನವೆಂದು ನಿರಾಕರಿಸಿ ಮೃಷ್ಟಾನ್ನವನ್ನು ಬಯಸಿದರು. ನಿದಾಘನ ಪತ್ನಿಯು ಮನೆಯಲ್ಲಿದ್ದ ಉತ್ತಮ ಪದಾರ್ಥಗಳಿಂದ ಮೃಷ್ಟಾನ್ನ ತಯಾರಿಸಿ ಬಡಿಸಿದಳು. ಊಟವಾದ ನಂತರ ನಿದಾಘನು, ತೃಪ್ತಿಯಾಯಿತೆ, ತಾವು ಎಲ್ಲಿಂದ ಬಂದಿರುವಿರಿ, ಎಲ್ಲಿಗೆ ಹೋಗುವಿರಿ ಎಂದು ಕೇಳಿದನು. ಅವನು ತನ್ನ ಗುರುವನ್ನು ಗುರುತಿಸಲಿಲ್ಲ. ಋಭು ಮಹರ್ಷಿ, ನನಗೆ ಹಸಿವೆಯೇ ಇಲ್ಲ, ಇನ್ನು ತೃಪ್ತಿ ಎಂದರೇನು? ಇನ್ನು ನಾನು ಬಂದ ಮತ್ತು ಹೋಗುವ ಸ್ಥಳಗಳಾದರೂ ಯಾವುವು? ಪುರುಷನು ಸರ್ವವ್ಯಾಪಿಯಲ್ಲವೇ? ಮುಂತಾಗಿ ತತ್ವವನ್ನು ಬೋಧಿಸಿದರು. ತಾನು ಋಭುವೆಂದು ಶಿಷ್ಯನನ್ನು ನೋಡಲು ಬಂದೆನೆಂದು ಹೇಳಿ ಹೊರಟು ಹೋದನು. ಪುನಃ 1000 ವರ್ಷಗಳ ನಂತರ ಋಭು ಮಹರ್ಷಿ ಶಿಷ್ಯನನ್ನು ಹುಡುಕಿಕೊಂಡು ಬಂದರು. ರಾಜನು ದೊಡ್ಡ ಸೈನ್ಯದೊಡನೆ ಹೋಗುತ್ತಿದ್ದುದರಿಂದ ನಿದಾಘನು ಸ್ವಲ್ಪ ದೂರದಲ್ಲಿ ನಿಂತಿದ್ದನು. ಋಭು ಶಿಷ್ಯನ ಬಳಿಗೆ ಹೋಗಿ ಒಂಟಿಯಾಗಿ ನಿಂತಿರುವ ಕಾರಣವನ್ನು ಕೇಳಿದರು. ನಿದಾಘನು ಕಾರಣವನ್ನು ಹೇಳಿದಾಗ ರಾಜನು ಯಾರು ಎಂದು ಕೇಳಿದರು. ನಿದಾಘನು, ಆನೆಯ ಮೇಲೆ ಕುಳಿತಿರುವವನು ರಾಜ ಎಂದನು. ಋಭು ಮಹರ್ಷಿ, ಆನೆ ಯಾವುದು, ರಾಜ ಯಾರು ಎಂದು ಕೇಳಿದರು. ನಿದಾಘನು ತನ್ನ ಗುರುವನ್ನಾಗಲಿ ಅವರ ಭಾವವನ್ನಾಗಲಿ ಗುರುತಿಸದೆ, ಕೆಳಗಿರುವುದು ಆನೆ, ಮೇಲಿರುವವನು ರಾಜ, ಇದನ್ನು ತಿಳಿಯದವರು ಯಾರು ಎಂದನು. ನನಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸು, ಕೆಳಗೆ ಮೇಲೆ ಎಂದರೇನು ಎಂದು ಋಭು ಮತ್ತೆ ಪ್ರಶ್ನಿಸಿದರು. ನಿದಾಘನಿಗೆ ರೇಗಿತು. ಋಭು ಮಹರ್ಷಿಯ ಹೆಗಲಿನ ಮೇಲೆ ಕುಳಿತು, ನಾನು ರಾಜನಂತೆ ಮೇಲಿದ್ದೇನೆ, ನೀನು ಆನೆಯಂತೆ ಕೆಳಗಿದ್ದೀಯೇ ಎಂದನು. ಋಭು ಮಹರ್ಷಿ ಸ್ವಲ್ಪವೂ ಕೋಪಿಸಿಕೊಳ್ಳದೆ, ದ್ವಿಜವರ್ಯ, ನೀನು ನಾನು ಎಂದರೆ ಯಾರು ಎಂದು ಕೇಳಿದರು. ನಿದಾಘನಿಗೆ ತಕ್ಷಣ ತಾನು ಮಾತನಾಡುತ್ತಿರುವುದು ತನ್ನ ಗುರುಗಳಾದ ಋಭು ಮಹರ್ಷಿಗಳ ಬಳಿ ಎಂಬುದು ತಿಳಿಯಿತು. ತಕ್ಷಣ ಕೆಳಗೆ ನೆಗೆದು ಅವರ ಪಾದಗಳನ್ನು ಹಿಡಿದು, ನನ್ನ ಗುರುಗಳಿಗೆ ಮಾತ್ರ ಇಂತಹ ಮಾನಸಿಕ ಸಂಸ್ಕಾರವಿದೆ, ನನ್ನನ್ನು ಕ್ಷಮಿಸಿರಿ ಎಂದನು. ಆಗ ಋಭು ಮಹರ್ಷಿ, ನನ್ನನ್ನು ಹಿಂದೆ ನೀನು ವಿಶೇಷವಾಗಿ ಶುಶ್ರೂಷೆ ಮಾಡಿರುವೆ, ಆಗ ನಿನ್ನ ಮನಸ್ಸು ಅದ್ವೈತಕ್ಕೆ ಪಕ್ವವಾಗಿರಲಿಲ್ಲ. ಆದ್ದರಿಂದ ನಾನು ಮತ್ತೆ ಮತ್ತೆ ಬಂದು ನಿನಗೆ ಪರಮಾರ್ಥ ತತ್ವವನ್ನು ಉಪದೇಶಿಸುತ್ತಿದ್ದೇನೆ. ಸಮಸ್ತವೂ ಪರಮಾತ್ಮಮಯವೆಂಬುದೇ ಅದ್ವೈತದ ಸಾರ ಎಂದು ಹೇಳಿ ಹೊರಟು ಹೋದರು. ಮುಂದೆ ನಿದಾಘನು ಇಂತಹ ಗುರುವಿನ ಉಪದೇಶವಾದ ಪರತತ್ವದಲ್ಲಿ ನೆಲೆಗೊಂಡನು. ಋಭುಗಳು ತಮ್ಮ ತಪಶಕ್ತಿಯಿಂದ ದೇವತ್ವವನ್ನು, ಬ್ರಹ್ಮರೂಪವನ್ನು ಪಡೆದಿದ್ದರಲ್ಲದೆ ಶಿಷ್ಯವತ್ಸಲರಾಗಿದ್ದರು.